ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾವು ರಾಜ್ಬಿ ಶೆಟ್ಟಿ ಹಾಗೆಯೇ ಮಮ್ಮೂಟಿ ಅಭಿನಯಿಸಿರೋ ಅಂಥ ರೀಸೆಂಟಾಗಿ ಮಲಯಾಳಂನಲ್ಲಿ ರಿಲೀಸ್ ಆಗಿರೋ ಟರ್ಬೋ ಅನ್ನೋ ಥ್ರಿಲ್ಲರ್ ಮೂವಿನ ನೋಡೋಣ. ಮೂವಿ ಅಂತೂ ಸಖತ್ ಥ್ರಿಲ್ಲಿಂಗ್ ಆಗಿದೆ. ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವರೆಲ್ಲರಿಗೂ ಕೂಡ ತುಂಬ 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 ಥ್ಯಾಂಕ್ಸ್. ಹಾಗೆಯೇ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅಲ್ವಾ? ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ದೀಪಾವಳಿನ ಜನರೆಲ್ಲರೂ ಕೂಡ ತುಂಬಾ ಸಂಭ್ರಮದಿಂದ ಆಚರಿಸ್ತಾ ಇರೋದನ್ನು ನೋಡ್ತೀವಿ. ಆಗಲೇ GK ಟೈರ್ಸಿಂದ ವೆಂಕಟೇಶ್ ಹಾಗೆ ಜನನಿ ಅನ್ನೋರ ಮನೆಗೆ ಗಿಫ್ಟ್ಸನ್ನು ಕಳಿಸಿದ್ದಾರೆ ಅಂತ ಹೇಳಿ 3 ಜನ ಬರ್ತಾರೆ. ಆಗಲೇ ಜನನಿ ವೆಂಕಟೇಶ್ಗೆ ಫೋನ್ ಮಾಡಿ ಹೇಳೋವಾಗ, ಸರಿ ನಾನು ಬರೋದು ಇನ್ನೊಂದು 5 ನಿಮಿಷ ಆಗುತ್ತೆ, ಒಳಗಡೆ ಕೂರಿಸಿರೋ ಅಂತ ಹೇಳಿದ್ರಿಂದ ಸರಿ ಅಂದ್ಕೊಂಡಂಥ ಜನನಿ ಅವ್ರ 3 ಜನನೂ ಕೂಡ ಒಳಗಡೆ ಕರೀತಾರೆ. ಆಗಲೇ ವೆಂಕಟೇಶ್ ಇನ್ನೊಂದ್ಸಲ ಜನನಿಗೆ ಫೋನ್ ಮಾಡಿ GK ಟೈರ್ಸಿಗೆ ನಾನು ಫೋನ್ ಮಾಡಿ ವಿಚಾರಿಸೋವಾಗ ಯಾರನ್ನು ಕೂಡ ಕಳಿಸಿಲ್ಲ ಅಂತಂದ್ರು. ಅವ್ರು ಯಾರು ಅಂತ ವಿಚಾರಿಸು, ಬೇರೆಯವ್ರ ಮನೆಗೆ ಬಂದಿದ್ರೆ ಕಳಿಸ್ಬಿಡು ಅಂತ ಹೇಳ್ತಾರೆ. ವಿಂಡೋಯಿಂದ ನೋಡಿದಂಥ ಜನನಿಗೆ ಅಲ್ಲಿ ಬಂದಂಥ 3 ಜನರ ಬಿಹೇವಿಯರು ತುಂಬಾ ವಿಯರ್ಡ್ ಅನಿಸುತ್ತೆ. ಆಗಲೇ ವೆಂಕಟೇಶಿಗೆ ಫೋನ್ ಮಾಡಿದಂಥ ಜನನಿ, ನನಗೆ ತುಂಬ ಭಯ ಆಗ್ತಾ ಇದೆ, ಆದಷ್ಟು ಬೇಗ ಮನೆಗೆ ಬಾ ಅಂತ ಹೇಳ್ತಾ ಇರೋವಾಗಲೇ ಬಂದಂಥ ಒಬ್ಬ ಸ್ಟ್ರೇಂಜರು ವೆಂಕಟೇಶಿಗೆ ಚುಚ್ಚಿದ್ರಿಂದ ವೆಂಕಟೇಶ್ ಅಲ್ಲೇ ಸತ್ತೋಗ್ಬಿಡ್ತಾರೆ. ಆದರೆ ಈ ಕಡೆ ಜನನಿ ಪರಿಸ್ಥಿತಿ ಇನ್ನೂ ಕೂಡ ತುಂಬಾ ಚಿಂತಾಜನಕವಾಗಿರುತ್ತೆ. ಮಗನ ಕಣ್ಣೆದುರುಗಡೆನೆ ಜನನಿನ ಹ್ಯಾಂಗ್ ಮಾಡಿ ಸಾಯಿಸಿಬಿಡ್ತಾರೆ. ಮಗನಿಗೇನಾಯಿತು ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ಹಾಗೆಯೇ ನೆಕ್ಸ್ಟ್ ಸೀನ್ನಲ್ಲಿ ಕೇರಳದ ಒಂದು ಚಿಕ್ಕ ಊರಿನಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಆ ಜಾತ್ರೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಪ್ರದರ್ಶನಕ್ಕೆ ಚಂದ್ರು ಅನ್ನೋರು ಇಡ್ತಾ ಇರ್ತಾರೆ. ಹಾಗೆಯೇ ಈ ಜಾತ್ರೆ ನಡೆಯೋದ್ರಿಂದ ನನಗೆ ಲಾಭ ಆಗುತ್ತೆ ನಿಜ, ಆದರೆ ಆ ಜಾತ್ರೆಗೆ ಮಮ್ಮೂಟಿ ಅಲಿಯಾಸ್ ಜೋಶ್ ಬರೋದ್ರಿಂದ ಎಲ್ಲವೂ ಕೂಡ ಹಾಳಾಗತ್ತೆ. ಹೇಗಾದರೂ ಸರಿ ಅವನನ್ನು ಕೊಡೈಕೆನಾಲ್ಗೆ ಕಳಿಸ್ಬಿಡಿ ಅಂತ ಚಂದ್ರು ಫಾದರ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಹಾಗೆಯೇ ಜೋಶ್ ಅವ್ರ ಅಮ್ಮನ ಮಾತು ಬಿಟ್ಟರೆ ಇನ್ಯಾರ ಮಾತನ್ನೂ ಕೇಳಲ್ಲ. ಅವ್ರ ಅಮ್ಮನ ಹತ್ರ ಬಂದು ಹೇಳ್ಕೊಟ್ಟಿದ್ರಿಂದ ಅವರಮ್ಮ ಕೂಡ ಜೋಶ್ನ ಒಪ್ಸಿ ಜಾತ್ರೆ ಮುಗಿಯೋ ತನಕ ನೀನು ಕೊಡೈಕೆನಾಲಿಗೆ ಹೋಗಬೇಕು ಅಂತ ಹೇಳಿ ಸಿಟಿಗೆ ಕರ್ಕೊಂಡು ಬಂದು ಬಿಡ್ತಾರೆ. ಆಗಲೇ ಜೋಶ್ ಅಲಿಯಾಸ್ ಮಮ್ಮೂಟಿನ ನೋಡ್ತೀವಿ. ಈ ಜಾತ್ರೆಗೆ ಆಲ್ಮೋಸ್ಟ್ ಎಲ್ಲರೂ ಬರೋದು ಕೂಡ ಜಾತ್ರೆ ನೋಡೋದಕ್ಕಿಂತ ಜಾಸ್ತಿ ಜೋಶ್ನ ಫೈಟಿಂಗ್ ನೋಡೋಕ್ಕೋಸ್ಕರನೇ ಅಂತ ಇಲ್ಲಿರೋರು ಮಾತಾಡ್ಕೊಳ್ಳೋವಾಗ ಗೊತ್ತಾಗುತ್ತೆ. ಹಾಗೆಯೇ ಹೊರಗಡೆ ಕೆಲಸದ ಮೇಲೆ ತುಂಬ ದೂರದ ಊರಿಗೆ ಹೋದಂಥ ಪ್ರತಿಯೊಬ್ಬರು ಕೂಡ ಈ ಜಾತ್ರೆಗೋಸ್ಕರ ಬರ್ತಾ ಇರ್ತಾರೆ, ಅದರಲ್ಲಿ ಚೆರಿನೂ ಕೂಡ. ಹಾಗೆಯೇ ಈ ಜಾತ್ರೆಗೆ ಹೋದ ವರ್ಷ ಗಲಾಟೆ ಮಾಡಿದಂಥ ಅರಿವಾಳ್ ಅನ್ನೋರು ಕೂಡ ಬರ್ತಾ ಇರ್ತಾರೆ. ಇದನ್ನು ನೋಡಿ ಹೋಟೆಲ್ನಲ್ಲಿರೋರು ಎಲ್ಲರೂ ಕೂಡ ಈಗ ಜೋಶ್ ಇಲ್ವಲ್ಲ ಏನು ಮಾಡೋದು ಅಂತ ಕೇಳೋವಾಗ ಹೋಟೆಲ್ನಲ್ಲಿದ್ದಂಥ ಒಂದು ಹುಡುಗ ಜೋಶಿಗೆ ಫೋನ್ ಮಾಡಿದ್ನ ತೋರಿಸ್ತಾರೆ. ಜೋಶ್ಗೆ ಗಲಾಟೆ ಇಷ್ಟ ಇಲ್ದಿದ್ರು ಕೂಡ ಗಲಾಟೆ ಮಾಡೋದನ್ನ ನೋಡಿ ಸುಮ್ಮನೆ ಇರೋ ಅಂಥವನಲ್ಲ, ಅದಕ್ಕೋಸ್ಕರನೇ ಊರಿನಲ್ಲಿರೋರು ಎಲ್ಲರೂ ಕೂಡ ಜೋಶ್ಗೆ ಟರ್ಬೋ ಜೋಶ್ ಅಂತ ಕರೀತಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ತುಂಬ ಖುಷಿಯಾಗಿ ಜಾತ್ರೆ ನಡೀತಾ ಇರುತ್ತೆ. ಆ ಜಾತ್ರೆನಲ್ಲಿ ಗಲಾಟೆ ಕೂಡ ಸುಮ್ಮನೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅರಿವಾಳ್ ಅಲ್ಲಿರೋಂಥ ಕೆಲವೊಂದು ಹುಡುಗರ ಮೇಲೆ ಗಲಾಟೆ ಮಾಡ್ತಾ ಇರ್ತಾರೆ. ಸೊ ಇದನ್ನು ನೋಡಿದಂಥ ಅಲ್ಲಿರುವಂಥ ಹುಡುಗರು ತಪ್ಪಿಸ್ಕೊಂಡು ಹೋಗುವಾಗ ಆ ಜಾತ್ರೆಗೆ ಜೋಶ್ನ ಎಂಟ್ರಿ ಆಗುತ್ತೆ. ಹಾಗೆಯೇ ಯಾರೆಲ್ಲ ಜಾತ್ರೆಯಲ್ಲಿದ್ದಂಥ ಊರಿನ ಹುಡುಗರ ಮೇಲೆ ಅರಿವಾಳ್ ಕೈ ಮಾಡಿದ್ನೋ ಅರಿವಾಳ್ ಕಡೆ ಹುಡುಗರ ಮೇಲೆ ಜೋಶ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ಈ ಒಂದು ಕಿತ್ತಾಟ ಮುಗೀತು ಅಂದ್ಕೊಳ್ಳೋಷ್ಟ್ರೊಳಗಾಗಲೇ ಮುಂಬೈಯಿಂದ ಜಾತ್ರೆಗೋಸ್ಕರ ಬಂದಿರೋಂಥ ಚೆರಿ ಮೇಲೆ ಜ್ಞಾನ ತಪ್ಪೋಗೋ ರೀತಿ ಹೊಡೆದು ಅರಿವಾಳ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಹಾಗೆಯೇ ಚೆರಿನ ಹಾಸ್ಪಿಟಲಿಗೆ ಕೂಡ ಅಡ್ಮಿಟ್ ಮಾಡ್ತಾರೆ. ಚೆರಿಗೆ ಸ್ವಲ್ಪ ಮಟ್ಟಿಗೆ ಪೆಟ್ಟು ಬಿದ್ದಿರೋದ್ರಿಂದ ರಿಲ್ಯಾಕ್ಸ್ ಮಾಡೋಕ್ಕೋಸ್ಕರ ನರ್ಸು ಅನಸ್ತೇಷಿಯಾ ಕೊಟ್ಟಿರ್ತಾರೆ. ಆಗಲೇ ಮಮ್ಮೂಟಿಯ ಫ್ರೆಂಡು ಪೊಲೀಸ್ ರವಿ ಅಲ್ಲಿಗೆ ಬರ್ತಾರೆ. ಈ ದಾಳಿ ನಡೆದಿದ್ದು ನಿನ್ನ ಮೇಲಲ್ಲ, ಚೆರಿ ಮೇಲೇ. ಯಾಕೆ ಅಂತಂದರೆ ಚೆರಿ ಮುಂಬೈನಲ್ಲಿರೋಂಥ ಒಂದು ಹುಡುಗಿನ ಇಂದು ಅನ್ನೋಳನ್ನ ಪ್ರೀತಿಸ್ತಾ ಇದ್ದಾನೆ. ಈ ವಿಷಯ ಆ ಫ್ಯಾಮಿಲಿಗೆ ಗೊತ್ತಾಗಿದ್ದರಿಂದ ಅವರೆಲ್ಲರೂ ಕೂಡ ಮಿಲಿಟ್ರಿನಲ್ಲಿರೋ ಅಂಥವ್ರು ತುಂಬಾ ಇನ್ಫ್ಲುಯೆನ್ಸ್ ಪರ್ಸನ್ಸ್ಗಳು. ಅದಕ್ಕೋಸ್ಕರ ಚೆರಿ ಮೇಲೆ ದಾಳಿ ಮಾಡೋದಕ್ಕೋಸ್ಕರ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ವಿಷಯ ಗೊತ್ತಾಗ್ತಾ ಇದ್ದಂಗೆ ಚೆರಿ ಮೊಬೈಲ್ನ ಅನ್ಲಾಕ್ ಮಾಡಿ ನೋಡೋವಾಗ ಇಂದು ಅನ್ನೋ ಹೆಸರು ಒಂದು ಲೀಸ್ಟೇ ಇರುತ್ತೆ. ಫೈನಲಿ ಇಂದು ಅನ್ನೋದು ಯಾರು ಅಂತ ಕಂಡುಹಿಡಿತಾರೆ. ಆಗಲೇ ಇನ್ಸ್ಪೆಕ್ಟರ್ ರವಿ ಜೋಶ್ ಹತ್ರ ನೀನು ಈಗಲೇ ಇಂದು ಲೇಖ ಇರೋ ಅಂಥ ಮನೆಗೆ ಹೋಗಿ ಇಂದುನ ಕರ್ಕೊಂಬ, ನೀನೊಬ್ಬ ಹೀರೋ ಅಲ್ವಾ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಜೋಶ್ ಏನಾದರೂ ತೊಂದರೆ ಆದರೆ ಅಂತ ಹೇಳೋವಾಗ ಅಲ್ಲೂ ಒಬ್ಬರು ನನಗೆ ಗೊತ್ತಿರೋಂಥ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ನಿನಗೆ ಹೆಲ್ಪ್ ಮಾಡ್ತಾರೆ, ಹೋಗು ಅಂತ ಹೇಳ್ತಾರೆ. ಆಗಲೇ ಚೆರಿಯ ಲವರ್ ಇಂದು ಲೇಖನ ತೋರಿಸ್ತಾರೆ. ಇಂದು ಲೇಖ ಅವ್ರ ಸಿಸ್ಟರ್ ನಿರು ಹತ್ರ ಚೆರಿ ಹೇಗಾದರೂ ಸರಿ ನನ್ನನ್ನು ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಇರೋವಾಗಲೇ ಜೋಶ್ ಇಂದು ಲೇಖ ಮನೆ ಹತ್ರ ಬರ್ತಾರೆ. ಸೊ ಅವ್ರು ಬಂದಂಥ ವೆಹಿಕಲ್ ಸೌಂಡ್ ಕೂಡ ಆಗ್ತಾ ಇರುತ್ತೆ. ಜೋಶ್ ಅಲ್ಲಿರೋ ಅಂಥ ಎಲ್ರಿಗೂ ಕೂಡ ಹೊಡೆದು ಇಂದು
ಇಂದುಲೇಖನ ನೈಟ್ ಆಗೋಷ್ಟ್ರೊಳಗಡೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟರೊಳಗಾಗಲೇ ಚೆರಿಗೂ ಕೂಡ ಜ್ಞಾನ ಬಂದಿರುತ್ತೆ. ಚೆರಿ ಫಾದರ್ ಹತ್ರ ನಾವು ನಿನ್ನ ಮನೆನ ಬಾವಿ ಸೊಸೆ ಕರ್ಕೊಂಬಂದಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಆಗ್ಲೇ ಚೆರಿನ ಹೊರಗಡೆ ಕರೆಸಿ ಚೆರಿ ತಂದೆ ವಿಚಾರಿಸೋವಾಗ ಇಂದುಲೇಖ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ ಒಳಗೆ ಹೊರಟೋಗ್ತಾನೆ. ಇದನ್ನು ನೋಡಿದಂಥ ಜೋಶ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಜೋಶ್ ಜೊತೆ ಇದ್ದಂಥ ಹುಡುಗರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆಯೇ ಇಂದುಲೇಖ ಹತ್ರ ಮಾತಾಡ್ತಾ ಜೋಶ್ ನೆಕ್ಸ್ಟ್ ಏನು ಮಾಡೋದು ಅಂತ ಕೇಳೋವಾಗ ಮುಂಬೈನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಇವಾಗ ನಾನು ಮುಂಬೈಗೆ ಹೊರಟೋಗ್ತೀನಿ ಅಂತ ಹೇಳ್ತಾರೆ. ಸರಿ ಅಂದ್ಕೊಂಡಂಥ ಜೋಶ್ ಇಂದುಲೇಖನ ಬಸ್ಸಿಗೆ ಹತ್ಸಿ ಕಳಿಸಿ ವಾಪಸ್ ಬಂದು ಅವ್ರ ಹುಡುಗನ ಜೊತೆಗೆ ಮಾತಾಡೋವಾಗ ಅವ್ರ ಮನೆ ಹತ್ರ ಜೋರಾಗಿ ದೀಪ ಬೆಳಗ್ತಾ ಇರೋದು ಕಾಣಿಸುತ್ತೆ. ಅವ್ರ ಅಮ್ಮನಿಗೆ ಫೋನ್ ಮಾಡಿ ಏನಕ್ಕೆ ಮನೆ ಹತ್ರ ಅಷ್ಟೊಂದು ಜೋರಾಗಿ ದೀಪ ಬೆಳಗ್ತಾ ಇದೆ ಅಂತ ಹೇಳೋವಾಗ ಮನೆ ಹತ್ರ ದೀಪ ಬೆಳಗ್ತಾ ಇದೆಯಾ, ನೀನು ಅದು ಯಾವುದೋ ಒಂದು ಹುಡುಗಿನ ಕರ್ಕೊಂಡು ಬಂದಿದೆಯಲ್ಲ, ಪೊಲೀಸ್ನವರೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ, ಹಾಳಾದವನೇ, ಆದಷ್ಟು ಬೇಗ ಅವಳನ್ನು ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡು, ಇಲ್ಲ ಅಂತಂದರೆ ನಿನ್ನನ್ನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿಬಿಡ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಜೋಶ್ಗೆ ಫುಲ್ ಗಾಬರಿಯಾಗಿ ಏನು ಮಾಡೋದು ಅಂತ ಯೋಚಿಸ್ತಾ ಇರೋವಾಗಲೇ ಅಲ್ಲಿಗೆ ಬಂದಂಥ ಜೋಶ್ನ ಫ್ರೆಂಡ್ ಇನ್ಸ್ಪೆಕ್ಟರ್ ರವಿ, ನೀನು ಆದಷ್ಟು ಬೇಗ ಆ ಹುಡುಗಿನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡು, ಅವರೆಲ್ಲರೂ ಕೂಡ ಇನ್ಫ್ಲುಯೆನ್ಸ್ ಪರ್ಸನ್ಸ್ ಅಲ್ವಾ, ಕಿಡ್ನ್ಯಾಪಿಂಗ್ ಕೇಸ್ ಹಾಕ್ಬಿಟ್ಟಿದ್ದಾರೆ ನಿನ್ನ ಮೇಲೆ ಅಂತ ಹೇಳ್ತಾರೆ. ಬೇರೆ ದಾರಿ ಇಲ್ದೇ ಜೋಶ್ ಹೋಗ್ತಾ ಇದ್ದಂಥ ಬಸ್ನ ತಡೆದು ಇಂದುಲೇಖನ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾರೆ. ಇಂದುಲೇಖ ಯಾವುದೇ ಕಾರಣಕ್ಕೂ ಕೂಡ ನಾನು ವಾಪಸ್ ಬರೋದಿಲ್ಲ, ನಾನು ಕೇಳಿದ್ನ ನಿಮಗೆ ಕರ್ಕೊಂಡು ಹೋಗಿ ಅಂತ ಉಲ್ಟಾ ಹೊಡೆದಿದ್ರಿಂದ ಬೇರೆ ದಾರಿ ಇಲ್ದೇ ಜೋಶ್ ಇಂದುಲೇಖನ ಜೊತೆಗೆ ಮುಂಬೈಗೆ ಹೋಗಿ ನೆಕ್ಸ್ಟ್ ಡೇ ಕನ್ವಿನ್ಸ್ ಮಾಡಿ ಕರ್ಕೊಂಬರೋಣ ಅಂತ ಅಂದ್ಕೊಳ್ತಾರೆ. ಹಾಗೆ ಇಂದುಲೇಖನ ಹತ್ರ ನಿನ್ನ ಪೂರ್ತಿ ಹೆಸರೇನು ಅಂತ ಕೇಳೋವಾಗ ಇಂದುಲೇಖ ಯಾಕೆ ಅಂತ ಕೇಳ್ತಾರೆ. ಚೆರಿ ಮೊಬೈಲ್ನಲ್ಲಿ ಹಿಂದೂ ಅನ್ನೋ ಹೆಸರಿನ ಲೀಸ್ಟೇ ಇತ್ತು, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಹಾಗೆಯೇ ಜೋಶ್ ಇಂದುಲೇಖನ ಹತ್ರ ನೀವೆಲ್ಲಿ ವರ್ಕ್ ಮಾಡೋದು ಅಂತ ಕೇಳೋವಾಗ ಇಂದುಲೇಖ SB ಬ್ಯಾಂಕ್ ಮ್ಯಾನೇಜರು, ನಾಗಂಬಾಕಂ ಬ್ರಾಂಚ್ ಅನ್ನೋದು ಗೊತ್ತಾಗತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ಇಂದುಲೇಖ ಜೋಶ್ನ ಎಬ್ಬಿಸ್ದೇ ಅಲ್ಲಿಂದ ಸೀದಾ ಹೊರಟೋಗಿರ್ತಾರೆ. ಹಾಗೆಯೇ ವರ್ಕಿಗೆ ಹೋದಾಗ ಗೊತ್ತಾಗುತ್ತೆ ಪ್ರಾಪರ್ ಡಾಕ್ಯುಮೆಂಟ್ಸ್ ನೋಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಅವ್ರ ಲೋನನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ ಅಂತ. ಹಾಗೆಯೇ ಅಲ್ಲಿಗೆ ಬಂದಂಥ ex-MLA ಡಿಲ್ಲಿ ಬಾಬು ಅನ್ನೋರು ಪ್ರಾಪರ್ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲದೆ ಇದ್ರೂ ಕೂಡ ಲೋನನ್ನು ಇಂದುಲೇಖ ಸ್ಯಾಂಕ್ಷನ್ ಮಾಡಿರೋದಿಲ್ಲ ಅಂತ ತುಂಬಾ ಸಿಟ್ಟು ಮಾಡ್ಕೊಂಡಿರ್ತಾರೆ. ಸೊ ಅವರನ್ನು ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲರೂ ಕೂಡ ಆಚೆ ಎತ್ತಾಕ್ತಾ ಇರ್ತಾರೆ. ಆಗ್ಲೇ ಅಲ್ಲಿಗೆ ಬಂದಂಥ ಜೋಶ್ನ ನೋಡಿದಂಥ ಇಂದುಲೇಖ ನಾನು ಯಾಕಾದರೂ ನಿಮಗೆ ನಿನ್ನೆ ದಿವಸ ಅಡ್ರೆಸ್ ಹೇಳೋದ್ನು ಅಂತ ಅಂದ್ಕೊಳ್ತಾರೆ. ಹಾಗೆಯೇ ಜೋಶ್ ತುಂಬಾ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಇಂದುಲೇಖ ಕನ್ವಿನ್ಸ್ ಆಗದೆ ಇದ್ದಾಗ ಬೇರೆ ದಾರಿ ಇಲ್ದೇ ಆಚೆ ಬಂದು ಅವ್ರ ಅಮ್ಮನಿಗೆ ಫೋನ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಕೂಡ ಅವಳಿಗೆ ಮನೆಗೆ ಬಿಡ್ದಾನೆ ನೀನು ವಾಪಸ್ ಬರೋ ಹಾಗಿಲ್ಲ ಅಂತ ಹೇಳಿದ್ರಿಂದ ಜೋಶ್ ಮುಂಬೈನಲ್ಲೇ ಒಂದು ರೂಮ್ನಲ್ಲಿರೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ. ಹಾಗೆಯೇ ರೂಮ್ನ ತೋರಿಸಂಥ ಹುಡುಗ 24 ಗಂಟೆ ಬಿಸಿನೀರು ಬರುತ್ತೆ ಅಂತ ಹೇಳ್ತಾರೆ. ಆದರೆ ರೂಮ್ನಲ್ಲಿ ನೀರೇ ಬರ್ತಿರೋದಿಲ್ಲ. ಇದ್ರ ಬಗ್ಗೆ ಮೇಂಟೆನೆನ್ಸ್ನ ಬಂದು ವಿಚಾರಿಸೋವಾಗ ಯಾವುದೇ ಕಾರಣಕ್ಕೂ ಕೂಡ ರೀಫಂಡ್ ಇಲ್ಲ, ನಾನು ಕೂಡ ಇವತ್ತು ಸ್ನಾನ ಮಾಡಿಲ್ಲ, ಏನು ಮಾಡೋಕ್ಕಾಗುತ್ತೆ ಅಂತ ಉಲ್ಟಾ ಮಾತಾಡಿದ್ರಿಂದ ಚೆನ್ನಾಗಿ ಅವನಿಗೂ ಕೂಡ ಹೊಡಿತಾರೆ. ಹಾಗೆಯೇ ಪೊಲೀಸ್ ಸ್ಟೇಷನ್ಗೆ ಇಂದುಲೇಖನ ಬರೋದಕ್ಕೆ ಹೇಳ್ತಾರೆ. ಯಾಕೆ ಅಂತಂದರೆ ಅದು ಗಲಾಟೆ ಆಗೋಗಿರುತ್ತೆ. ಹಾಗೆಯೇ ಜೋಶ್ನ ಸ್ಟೇಷನಿಗೆ ಕರ್ಕೊಂಡು ಬಂದು ಕೂರಿಸ್ಕೊಂಡ್ಬಿಟ್ಟಿರ್ತಾರೆ. ಹಾಗೆಯೇ ಇಂದುಲೇಖ ಮಾತಾಡಿ ಜೋಶ್ನ ಬಿಡಿಸ್ಕೊಂಡು ಕರ್ಕೊಂಡು ಹೋಗೋವಾಗ ಇನ್ನೊಂದ್ಸಲ ಈ ಥರ ಆಗಬಾರ್ದು ಅಂತ ಹೇಳಿ ಕಳಿಸ್ತಾರೆ. ಹಾಗೆ ಇಂದುಲೇಖ ಜೋಶ್ ಹತ್ರ ಊರಿಗೆ ಹೋಗಿ ಅಂತ ಹೇಳಿದ್ರು ಕೂಡ ನೀವು ಯಾಕೆ ಇಲ್ಲೇ ಉಳ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಜೋಶ್ ನಾನು ಸ್ನಾನ ಕೂಡ ಮಾಡಿಲ್ಲ, ಏನು ಮಾಡಲಿ ಅಂತ ಕೇಳೋವಾಗ ಇಂದುಲೇಖ ಬೇರೆ ದಾರಿ ಇಲ್ದೇ ಅವ್ರ ಮನೆಗೇ ಜೋಶ್ನ ಕರ್ಕೊಂಡು ಹೋಗ್ತಾರೆ. ಅದೇ ಟೈಮ್ಗೆ ಇಂದುಲೇಖ ಸಿಸ್ಟರ್ ನೀರು ಕೂಡ ಬರ್ತಾರೆ. ಸೊ ಇದರಲ್ಲಿ ಚೆರಿದು ಯಾವುದೇ ಪ್ರಾಬ್ಲಮ್ ಇಲ್ಲ, ನನಗೆ ಏರ್ಪೋರ್ಟಲ್ಲಿ ಸಿಕ್ಕಿದ್ದ ಅಂತ ಕೂಡ ಹೇಳ್ತಾರೆ. ಅಷ್ಟರೊಳಗಾಗಲೇ ಚೆರಿ ಕೂಡ ಇಂದು ಮನೆಗೆ ಬರ್ತಾರೆ. ಇಂದು ಚೆರಿನ ನೋಡಿ ನೀನು ಮಾಡಿದಂಥ ಅಷ್ಟು ತಪ್ಪನ್ನು ಕೂಡ ಕ್ಷಮಿಸ್ತೀನಿ, ಆದರೆ ಇಂದು ಅನ್ನೋದು ಒಂದು ಲೀಸ್ಟೇ ಇದೆ ಅಲ್ವಾ ನಿನ್ನ ಮೊಬೈಲಲ್ಲಿ, ಯಾರು ಅವರೆಲ್ಲ ಅಂತ ಕೇಳಿ ಒಂದು ಕಪಾಳ ಮೋಕ್ಷ ಮಾಡಿ ಕಳಿಸ್ತಾಳೆ. ಆಗ್ಲೇ ಚೆರಿಗೆ ಗೊತ್ತಾಗುತ್ತೆ ಈ ಎಲ್ಲ ವಿಷಯನೂ ಕೂಡ ಜೋಶೇ ಹೇಳಿರೋದು ಅಂತ. ಜೋಶ್ ಮೇಲೆ ಚೆರಿಗಂತೂ ಸಖತ್ ಕೋಪ ಬಂದಿರತ್ತೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಚೆರಿಗೂ ಜೋಶ್ ಮೇಲೆ ಕೋಪ ಬಂದಿದೆ. ಹಾಗೆ ಇಂದುಲೇಖನ್ಗೂ ಕೂಡ ಜೋಶ್ನ ಮನೇಲಿರೋದಕ್ಕೆ ಒಪ್ಕೊಳ್ತಿಲ್ಲ. ಜೋಶಿಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ದೇ ಪುನಃ ಅವ್ರ ಇನ್ಸ್ಪೆಕ್ಟರ್ ರವಿಗೆ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ಇಲ್ಲ ಆಲ್ರೆಡಿ ನಿನ್ನ ಮೇಲೆ ಒಂದು ದೊಡ್ಡ ಕೇಸೇ ಹಾಕಿದ್ದಾರೆ, ಇದೆಲ್ಲ ತಣ್ಣಗಾಗೋ ತನಕ ನೀನು ಯಾವುದೇ ಕಾರಣಕ್ಕೂ ಕೂಡ ಊರಿಗೆ ಬರಲೇಬೇಡ, ಹೇಗಾದರೂ ಸರಿ ಅಡ್ಜಸ್ಟ್ ಮಾಡಿಕೊಂಡು ಮುಂಬೈನಲ್ಲೇ ಇದ್ಬಿಡು ಅಂತ ಹೇಳಿಬಿಡ್ತಾರೆ. ಸೊ ಇವಾಗಂತೂ ಜೋಶ್ಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತೇ ಆಗೋದಿಲ್ಲ. ಹಾಗೆಯೇ ಈ ಕಡೆ ಚೆರಿನೂ ಕೂಡ ಬ್ಯಾಂಕ್ನಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅದೇ ಬ್ಯಾಂಕ್ನಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಸಿತಾರಾ ಅನ್ನೋ ಹುಡುಗಿ ಚೆರಿನ ನೋಡಿ ತೊಗೊಂಡಿರೋಂಥ ದುಡ್ಡನ್ನು ಆದಷ್ಟು ಬೇಗ ವಾಪಸ್ ಕೊಟ್ಬಿಡು, ಇದೆಂತ ಇಲ್ಲಿಗಲ್ ಗೊತ್ತಾ ನಿನಗೆ, ವಿಷಯ ಗೊತ್ತಾದರೆ ನೀನು ಜೈಲ್ಗೆ ಹೋಗೋವಂಥ ಸಾಧ್ಯತೆ ಇದೆ ಅಂತ ಹೆದರಿಸಿದ್ರಿಂದ ಚೆರಿ ತುಂಬ ಆಶ್ಚರ್ಯದಿಂದ ಏನು ವಿಷಯ ಅಂತ ಕೇಳೋವಾಗ ನಿನ್ನ ಪಾಸ್ ಕೀನ ಉಪಯೋಗಿಸ್ಕೊಂಡು ಮ್ಯಾನ್ಯುಯಲ್ ಆಗಿ 70 ಲಕ್ಷನೂ ಕೂಡ ಇವ್ರ ಅಕೌಂಟಿಂದ ಡಿಡಕ್ಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಆಗ್ಲೇ ನಮಗೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಮೂವಿ ಸ್ಟಾರ್ಟಿಂಗ್ನಲ್ಲಿ ವೆಂಕಟೇಶ್ ಅನ್ನೋರ ಫ್ಯಾಮಿಲಿ ಮೇಲೆ 3 ಜನ ದಾಳಿ ಮಾಡಿದ್ರಲ್ವ, ಅದಕ್ಕಿಂತ ಮುಂಚೆ
ವೆಂಕಟೇಶ್ ಹಾಗೆ ಅವ್ರ ವೈಫ್ ಇಬ್ಬರು ಕೂಡ ಬ್ಯಾಂಕಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಿರ್ತಾರೆ. ವೆಂಕಟೇಶ್ನ ವೈಫ್ ಜನನಿಯ ಅಪ್ಪ ಸತ್ತೋಗಿ ಆಲ್ರೆಡಿ 8 ವರ್ಷ ಆಗೋಗಿರುತ್ತೆ. ಸೊ ಅವ್ರ ಸೆಂಟಿಮೆಂಟಿಗೋಸ್ಕರ ಅವ್ರ ಮೊಬೈಲ್ನ ಇವ್ರ ಹತ್ರನೇ ಇಟ್ಕೊಂಡಿರ್ತಾರೆ. ನಿನ್ನೆ ದಿವಸ ರಾತ್ರಿ ಇದ್ದಕ್ಕಿದ್ದಂಗೆ ಬ್ಯಾಂಕಿಂದ 70 ಲಕ್ಷ ಡಿಡಕ್ಟ್ ಆಗಿದೆ ಅಂತ ಹೇಳಿ ಮೆಸೇಜ್ ಬಂದಿದೆ. ಆ ರೀತಿ ಒಂದು ಅಕೌಂಟ್ ಇದೆ ಅನ್ನೋ ವಿಷಯನೂ ಕೂಡ ನಮಗೆ ಗೊತ್ತಿರಲಿಲ್ಲ ಅಂತ ಅವ್ರು ಬಂದು ವಿಚಾರಿಸೋವಾಗ ಕಂಪ್ಲೇಂಟನ್ನು ಸಿತಾರನೇ ತಗೊಂಡಿರ್ತಾರೆ. ಈ ವಿಷಯನ ಇವಾಗ ಚೆರಿಗೆ ಹೇಳಿದ್ರಿಂದ ಚೆರಿ ತುಂಬ ಕಷ್ಟಪಟ್ಟು ಬ್ಯಾಂಕ್ನಲ್ಲಿ ಏನು ನಡೀತಾ ಇದೆ ಅಂತ ರಿಸರ್ಚ್ ಮಾಡಿದಾಗ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಕಲೆ ಹಾಕಿರ್ತಾರೆ. ಸೊ ಆ ಇನ್ಫಾರ್ಮೇಷನ್ ಪ್ರಕಾರ ಯಾರೆಲ್ಲ ಸತ್ತೋಗಿರೋ ಅಂಥ ಅಕೌಂಟ್ನಲ್ಲಿ ದುಡ್ಡು ಉಳ್ಕೊಂಡಿದೆಯೋ ಅಂಥ ಅಕೌಂಟನ್ನು ಟಾರ್ಗೆಟ್ ಮಾಡಿದಂಥವ್ರು ಆ ದುಡ್ಡನ್ನು ಕಬಳಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಈ ರೀತಿ ಕಬಳಿಸೋದಕ್ಕೆ ಬ್ಯಾಂಕ್ನಲ್ಲಿ ಇರೋರು ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋದು ಇವರಿಬ್ಬರ ಡಿಸ್ಕಷನ್ ಆಗಿರುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಒಂದು ಮೀಟಿಂಗ್ ನಡೀತಾ ಇರುತ್ತೆ. ಆ ಮೀಟಿಂಗ್ನಲ್ಲಿ ರೂಲಿಂಗ್ ಪಾರ್ಟಿಯ ಅಧ್ಯಕ್ಷ ಆಗಿರೋಂಥ ವಿಲಯಗಮ್ ಅನ್ನೋರು ಮಾತಾಡ್ತಾ ಇರ್ತಾರೆ. ನಮ್ಮ ಪಕ್ಷದಲ್ಲಿ 24 MLA ಇದ್ದಾರೆ. ಅವ್ರು ಯಾರು ಕೂಡ ನನಗೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನೀವು ಹೇಳ್ದಂಥ ಮಾತನ್ನ ನಾನು ಕೇಳೋದಿಲ್ಲ. ನೀವು ಅಂದ್ಕೊಂಡಿರೋ ಅಂಥವನು ಚಿನ್ನದ ಬೀಗ ತಂದರೂ ಕೂಡ ನಮ್ಮ ಮನೆ ಬಾಗಿಲನ್ನು ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರೋವಾಗಲೇ ನಾವು ನೋಡ್ತೀವಿ ಈ ಚಿತ್ರದ ಮೇನ್ ವಿಲನ್ ಆಗಿರೋಂಥ ರಾಜ್ಬಿ ಶೆಟ್ಟಿ ಅಲಿಯಾಸ್ ವೆಟ್ರಿವೇಲ್ ಷಣ್ಮುಗ ಸುಂದರಂನ ಅವ್ರೀಗ ರೂಲಿಂಗ್ ಪಾರ್ಟಿಯ ಅಧ್ಯಕ್ಷರನ್ನ ಎದುರಿಸಿದ್ದಲ್ದೇ ಇವ್ರ ಪಾರ್ಟಿನಲ್ಲಿದ್ದಂಥ 24 MLAಗಳನ್ನು ಕೂಡ ನನ್ನ ಪಕ್ಷಕ್ಕೆ ಕರ್ಕೊಳ್ಳೋದಾಗಿ ಹೇಳ್ತಾರೆ. ಆಗ್ಲೇ ಆಂಕರ್ ಮಾತಾಡ್ತಾ ನಮ್ಮ ಪಕ್ಷದಲ್ಲಿರೋಂಥ ಅಷ್ಟು ಜನ MLAಗಳು ಕೂಡ ಬೇರೆ ಪಕ್ಷಕ್ಕೆ ಹೋಗ್ತೀವಿ ಅಂತ ರೂಮರ್ಸ್ ಹಬ್ಬಿದೆ. ಅಷ್ಟು ಮಾತ್ರ ಅಲ್ಲದೆ ಅವರೆಲ್ಲರೂ ಕೂಡ ಆಚೆ ಇರುವಂಥ ರೆಸಾರ್ಟ್ನಲ್ಲಿ ಸೀಕ್ರೆಟ್ ಆಗಿ ಬಚ್ಚಿಟ್ಟಿದ್ದಾರೆ. ಹಾಗೇನೆ ಅವರೊಬ್ಬೊಬ್ರಿಗೂ ಕೂಡ 100 ಕೋಟಿ ಕೊಡೋದಾಗಿ ಮಾತಾಡ್ತಾ ಇದ್ದಾರೆ. ಸೊ ಇದೆಲ್ಲವೂ ಮಾಡ್ತಾ ಇರೋದು ಯಾವ ಕಿಂಗ್ ಮೇಕರ್ ಅಂತ ಮಾತಾಡ್ತಾ ಇರ್ತಾರೆ. ಆಗ್ಲೇ ನಮಗೆ ವೆಟ್ರಿವೇಲ್ನ ತೋರಿಸ್ತಾರೆ. ಈ ರೀತಿ ಒಂದು ನ್ಯೂಸ್ ಆಚೆ ಕಡೆ ಹರಡಿದ್ರೆ ಯಾವ್ದಾದ್ರು ಪ್ರಾಬ್ಲಮ್ ಆಗ್ಬೋದಾ ಅಂತ ಅಲ್ಲಿರೋಂಥ ಎಲ್ಲರೂ ಕೂಡ ಮಾತಾಡ್ತಾ ಇರೋವಾಗ ಇವ್ರದೇ ಆದಂಥ ಒಂದು ಫಿಶ್ ಕಂಪ್ನಿ ಇರುತ್ತೆ. ಆ ಒಂದು ಫಿಶ್ ಕಂಪ್ನಿನಲ್ಲಿ ದೊಡ್ಡ ದೊಡ್ಡ ಮೀನುಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡುವಂಥ ಮಿಷಿನ್ ಇರುತ್ತೆ. ಆ ಮಿಷಿನಿಗೆ ಈಗ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಂತ ಹುಡುಗಿನೂ ಕೂಡ ನೇತಾಕಿರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಸ್ಟೇಟ್ಮೆಂಟ್ ಆಚೆ ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಅವಳು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅವಳಿಗೆ ಸೆಕೆಂಡ್ ಚಾನ್ಸ್ ಕೊಡ್ದಾನೆ ಈಗ ಯಾವ ರೀತಿ ಮೀನುಗಳು ಕಟ್ ಆಗ್ತಾ ಇತ್ತೋ ಅದೇ ರೀತಿ ಅವಳನ್ನು ಕೂಡ ಕಟ್ ಮಾಡೋ ರೀತಿ ಮಾಡ್ತಾರೆ. ಹಾಗೇನೆ ಈಗ ನಮಗೆ ಗೊತ್ತಾಗೋದೇನು ಅಂತಂದ್ರೆ ವೆಟ್ರಿವೇಲ್ನ ಡೆಸ್ಟಿನಿನೇ ಈ ಸ್ಟೇಟ್ನ ರೂಲ್ ಮಾಡೋದು ಅಂತ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ CI ರವಿ ಜೋಶ್ಗೆ ಸದ್ಯಕ್ಕೆ ನೀನು ಊರಿಗೆ ಬಂದ್ರೆ ನೀನು ಜೈಲಿಗೆ ಹಾಕ್ತಾರೆ ಅಂತ ಹೇಳಿ ಎದುರಿಸಿದ್ರಿಂದ ಬೇರೆ ದಾರಿ ಇಲ್ದಾನೆ ಜೋಶ್ ಇಂದುಲೇಖ ಹತ್ರ ಬಂದು ಇಲ್ಲೇ ನನಗೆ ಯಾವ್ದಾದ್ರು ಕೆಲಸ ಇದ್ರೆ ನೋಡು ಅಂತ ಹೇಳ್ತಾ ಇರೋವಾಗ್ಲೇ ನಾವು ಈಗಾಗಲೇ ನೋಡಿದಂಥ ex-MLA ಡಿಲ್ಲಿ ಬಾಬು ನಿನ್ನ ಬ್ಯಾಂಕಲ್ಲಿ ಅಲ್ದಾನೆ ಬೇರೆ ಯಾವ ಬ್ಯಾಂಕಲ್ಲೂ ಲೋನ್ ಸಿಗದೆ ಇರೋ ರೀತಿ ಮಾಡಿದ್ಯಾ ಅಂತ ಹೇಳಿ ಇಂದುಲೇಖ ಹತ್ರ ಜಗಳ ಆಡೋವಾಗ ಸೊ ಈ ಜಗಳನ ಜೋಶೇ ನಿಲ್ಸಿರ್ತಾರೆ. ಇದರಿಂದ ಇಂದುಲೇಖಗೆ ಜೋಶ್ ಮೇಲೆ ಒಳ್ಳೆ ಭಾವನೆ ಬಂದು ಕಾರ್ ಶೋರೂಮ್ನ ಓನರ್ ಆಗಿರೋಂಥ ಆಂಡ್ರೂ ಅನ್ನೋ ವ್ಯಕ್ತಿ ಹತ್ರ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿಸ್ತಾರೆ. ಆದರೆ ಆಂಡ್ರೂಗೆ ಯಾವುದೇ ಜಗಳ ದೊಂಬರಾಟ ಕೂಡ ಇಷ್ಟ ಇರೋದಿಲ್ಲ. ಸೊ ಇದನ್ನು ಕೇಳಿಸ್ಕೊಂಡಂಥ ಜೋಶ್ ನಾನೊಬ್ಬ ಅಮಾಯಕ ಅಂತ ಹೇಳ್ಕೊಳ್ತಾರೆ. ಆಗ್ಲೇ ಇವರೊಂದು ಹೊಸ ಶೋರೂಮ್ ತೆಗಿಬೇಕಾಗಿರೋದ್ರಿಂದ ಆಟೋ ಬಿಲ್ಲ ಅನ್ನೋರಿಗೆ 25 ಲಕ್ಷ ಕೊಡಬೇಕು ಅಂತ ಬರ್ತಾರೆ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಗಲಾಟೆ ಮಾಡಬಾರ್ದು ಅಂತ. ಆದರೆ ಆಟೋ ಬಿಲ್ಲ 1 ಕೋಟಿಗೆ ಆ ಒಂದು ಅಮೌಂಟನ್ನು ಏರಿಸ್ಬಿಡ್ತಾರೆ. ಸೊ ಕೊಡೋಕ್ಕಾಗೋದಿಲ್ಲ ಅಂತ ಅಂದಾಗ ಆಂಡ್ರೂ ಜೊತೆ ಬಂದಂಥ ಒಬ್ಬ ಬಾಡಿಗಾರ್ಡ್ಗೂ ಕೂಡ ಹೊಡಿತಾರೆ. ಸೊ ನೆಕ್ಸ್ಟು ಯಾವ ಗಲಾಟೆಗೂ ಹೋಗಲ್ಲ ಅಂತ ಹೇಳಿದಂಥ ಜೋಶ್ ಕಷ್ಟಪಟ್ಟು ಓನರ್ನ ಚೆನ್ನಾಗಿ ಅಲ್ಲಿರೋರ್ಗೆಲ್ರಿಗೂ ಕೂಡ ಹೊಡೆದು ಕರ್ಕೊಂಬರ್ತಾರೆ. ಸೊ ಇದರಿಂದ ಓನರ್ಗೆ ತುಂಬ ಖುಷಿಯಾಗಿ ಅವ್ರದ್ದೇ ಆದಂಥ ಒಂದು ಫ್ಲ್ಯಾಟ್ನ ಜೋಶ್ಗೆ ಉಳ್ಕೊಳ್ಳೋದಕ್ಕೆ ಕೊಡ್ತಾರೆ. ಇದರಿಂದ ಜೋಶ್ಗೆ ತುಂಬ ಖುಷಿಯಾಗಿ ಊರಲ್ಲಿದ್ದಂಥ ಅವ್ರ ಅಮ್ಮನ ಮುಂಬೈಗೆ ಕರೆಸ್ಕೊಳ್ತಾರೆ. ಹಾಗೆಯೇ ಕಾರ್ ಶೋರೂಮ್ ಓನರ್ ಆಂಡ್ರೂ ಈಗ ಆಲ್ರೆಡಿ ಹೊಸ ಶೋರೂಮ್ನ ಓಪನ್ ಮಾಡಬೇಕು ಅಂತಿರ್ತಾರಲ್ವ. ಸೊ ಜೋಶ್ನ ಸಪೋರ್ಟಿಂದ ಒಂದು ಹೊಸ ಶೋರೂಮ್ನು ಕೂಡ ಓಪನ್ ಮಾಡ್ತಾರೆ. ಹಾಗೆಯೇ ಇಂದುಲೇಖ ಫ್ಯಾಮಿಲಿ ಜೊತೆಗೆ ಆಲ್ರೆಡಿ ಗಲಾಟೆ ಆಗಿರುತ್ತಲ್ವ, ಕಷ್ಟಪಟ್ಟು ಅವರೆಲ್ಲರೂ ಕೂಡ ಒಂದಾಗೋ ರೀತಿ ಮಾಡ್ತಾರೆ. ಈ ಮಧ್ಯೆ ಚೆರಿ ಕೂಡ ಹೇಗಾದರೂ ಸರಿ ನನ್ನ ಇಂದುಲೇಖ ಮಧ್ಯೆ ಆಗಿರೋಂಥ ಗಲಾಟೆ ನಿನ್ನಿಂದನೇ ಆಗಿರೋದು, ಅದನ್ನು ನೀನೇ ಸರಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇರ್ತಾರೆ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ಚೆರಿ ಹಾಗೆ ಸಿತಾರ ಇಬ್ಬರು ಕೂಡ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಸತ್ತಿರೋ ಅಂಥ ವ್ಯಕ್ತಿಗಳ ಅಕೌಂಟಲ್ಲಿ ಇದ್ದಂಥ ದುಡ್ಡು ಬೇರೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಿತ್ತಲ್ವ. ಸೊ ಅದು ಯಾರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಿತ್ತು ಅನ್ನೋದನ್ನು ಕಂಡಿಡ್ದು ಆ ವ್ಯಕ್ತಿಗಳನ್ನು ಹೋಗಿ ವಿಚಾರಿಸುವಾಗ ಗೊತ್ತಾಗುತ್ತೆ ಅಲ್ಲಿರೋಂಥ ವ್ಯಕ್ತಿಗಳಿಗೆ ತಮ್ಮ ಹತ್ರ ಒಂದು ಅಕೌಂಟ್ ಇದೆ ಅನ್ನೋ ವಿಷಯನೂ ಕೂಡ ಗೊತ್ತಿಲ್ಲ ಅಂತ. ಈ ವಿಷಯನೆಲ್ಲ ಕಲೆಕ್ಟ್ ಮಾಡಿದಂಥ ಚೆರ್ರಿ ಬ್ಯಾಂಕಿನ MD ಹತ್ರ ಬಂದು ಹೇಳ್ತಾರೆ ವೆಟ್ರಿವೇಲ್ ಒಬ್ಬ ದೊಡ್ಡ ಬಿಸ್ನೆಸ್ ಮೆನ್ನು, ಎಲ್ಲ ಕಡೆನೂ ಕೂಡ ಅವನ ಕೈವಾಡ ಇದೆ, ಅವನೇ ಇಷ್ಟು ಕೃತ್ಯಕ್ಕೂ ಕೂಡ ಕಾರಣರಾಗಿರೋದು. ಇದೊಂದು ದೊಡ್ಡ ಸ್ಕ್ಯಾಮು. RBIಗೆ ಇನ್ಫಾರ್ಮೇಶನ್ ಕೊಡ್ದಾನೆ ಇನ್ಆಕ್ಟಿವ್ ಆಗಿರುವಂಥ ಅಷ್ಟು ಅಕೌಂಟ್ಸಿಂದನೂ ಕೂಡ ದುಡ್ಡನ್ನ ಕತ್ಕೊಂಡು ಅವ್ರಿಗೆ ಬೇಕಾದಂಥ ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವ್ರ ಕಂಪ್ನಿನಲ್ಲಿ ಯಾರೆಲ್ಲ ಲೋವರ್ ಗ್ರೇಡ್ ವರ್ಕರ್ಸ್ ಇದ್ದಾರೋ ಅವ್ರದ್ದಷ್ಟು ಡೀಟೇಲ್ಸ್ನು ಕೂಡ ತಗೊಂಡು ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಇಷ್ಟು ವಿಷಯನೂ ಕೂಡ MDಗೆ ಹೇಳ್ತಾ
ಇದ್ದಂಗೆ ಸರಿ ಹಾಗಾದರೆ ಆ ಒಂದು ಇನ್ಫಾರ್ಮೇಷನ್ ಕೊಡು ಅಂತ ಕೇಳೋವಾಗ ನನಗೆ ಗೊತ್ತಿರೋ ಅಂಥ ಇನ್ನೊಂದು ಬ್ಯಾಂಕು ಕೂಡ ಇದೆ, ಆ ಬ್ಯಾಂಕ್ನಲ್ಲಿ ವೆಟ್ರಿವೇಲ್ನ ಮೇಜರ್ ಅಕೌಂಟ್ ಇದೆ. ಸೊ ಅವ್ರಿಗೆ ನಾನು ಇನ್ಫಾರ್ಮೇಷನ್ ಕೊಟ್ಟು ಕಲೆಕ್ಟ್ ಮಾಡಿರೋ ಅಂಥ ಅಷ್ಟು ಡಾಕ್ಯುಮೆಂಟ್ಸ್ನು ಕೂಡ ನಿಮಗೆ ಕೊಡ್ತೀನಿ ಅಂತ ಹೇಳಿ ಚೆರ್ರಿ ಅಲ್ಲಿಂದ ಹೊರಟೋಗ್ತಾರೆ. ಆಗ್ಲೇ ನಮಗೆ ವೆಟ್ರಿವೇಲ್ನ ತೋರಿಸ್ತಾರೆ. ಇಲ್ಲಿ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ, ಚೆರ್ರಿ ವರ್ಕ್ ಮಾಡ್ತಾ ಇರೋವಂಥ ಬ್ಯಾಂಕ್ನ MDನೇ ವೆಟ್ರಿವೇಲ್ನ ಈ ಕೃತ್ಯಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಆಗ್ಲೇ ಈ ಒಂದು ಆಟೋ ನೋಟಿಫಿಕೇಶನ್ ಹೋಗಿರೋದ್ರಿಂದ ಇವ್ರ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಕಾವೇರಿ ಅನ್ನೋಂಥ ಹುಡುಗಿ ಹತ್ರ ಬಂದು ಫಂಡ್ ಕಳ್ಸೋಕ್ಕೂ ಮುಂಚೆ ಆಟೋ ನೋಟಿಫಿಕೇಶನ್ ಆಫ್ ಮಾಡಬೇಕಿತ್ತಲ್ವಾ ಅಂತ ಕೇಳ್ತಾರೆ. ಟೆಕ್ನಿಕಲ್ ಎರರ್ ಅಂತ ಹೇಳಿದ್ರು ಕೂಡ ಕೇಳ್ದೇನೆ ಅವಳನ್ನ ಎಲ್ಲರಿದ್ರಿಗೂ ಕೂಡ ಅಲ್ಲೇ ಚುಚ್ಚಿ ಸಾಯಿಸ್ಬಿಡ್ತಾರೆ. ಹಾಗೆಯೇ ವೆಟ್ರಿವೇಲ್ ಈ ವಿಷಯ ಇನ್ಯಾರಿಗೆ ಗೊತ್ತು ಅಂತ ಕೇಳೋವಾಗ ಚೆರ್ರಿ ಮ್ಯಾಥ್ಯೂಗೂ ಗೊತ್ತು ಅಂತ ಹೇಳ್ತಾರೆ. ಅದಾದ್ಮೇಲೆ ಚೆರ್ರಿ ಇಂದುಲೇಖನ ಮೀಟ್ ಮಾಡಿ ಹೇಗಾದರೂ ಸರಿ ಅವಳಿಗಿರೋ ಅಂಥ ವಿಷಯನ ಹೇಳಿಕ್ಕೆ ಟ್ರೈ ಮಾಡಿದ್ರು ಕೂಡ ಇಂದುಲೇಖ ಅವನ ಯಾವ ಮಾತನ್ನು ಕೂಡ ಕೇಳಿಸ್ಕೊಳ್ಳೋದಿಲ್ಲ. ಫೈನಲಿ ಚೆರ್ರಿ ಇಂದುಲೇಖ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಹೇಳ್ತಾರೆ. ಜೋಶ್ ನನ್ನ ಹತ್ರನೇ ಹೇಳು ಅಂತ ಕೇಳೋವಾಗ ಡೈರೆಕ್ಟಾಗೆ ಹೇಳಬೇಕು ಅಂತ ಹೇಳಿದ್ರಿಂದ ನಾನಿರೋ ಅಂಥ ಫ್ಲ್ಯಾಟಿಗೆ ಹೋಗಿರು, ಸೊ ಅಲ್ಲೇ ಮಾತಾಡೋಣ ಅಂತ ಹೇಳ್ತಾರೆ. ಸರಿ ಅನ್ಕೊಂಡಂತೆ ಚೆರ್ರಿ ಅಲ್ಲಿಂದ ಹೊರಡುವಾಗ ಆಲ್ರೆಡಿ ಚೆರ್ರಿನ ತುಂಬ ಜನ ಫಾಲೋ ಮಾಡ್ತಾ ಇರ್ತಾರೆ. ಚೆರ್ರಿ ಕಷ್ಟಪಟ್ಟು ಅವ್ರ ಕೈಲಿಂದ ತಪ್ಪಿಸ್ಕೊಂಡು ಎಸ್ಕೇಪ್ ಆಗ್ತಾರೆ. ಫೈನಲಿ ಜೋಶ್ ಅವ್ರ ಫ್ಲ್ಯಾಟಿಗೆ ಬಂದಾಗ ಈಗ ಆಲ್ರೆಡಿ ಒದೆ ತಿಂದಿರೋ ಅಂಥ ಆಟೋ ಬಿಲ್ಲ ಜೋಶ್ಗೋಸ್ಕರ ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಜೋಶ್ ಹಾಗೆಯೇ ಆಟೋ ಬಿಲ್ಲ ನಡುವೆ ಒಂದು ಫೈಟಿಂಗ್ ಕೂಡ ಆಗುತ್ತೆ. ಅಷ್ಟರೊಳಗಾಗಲೇ ಜೋಶ್ನ ತಾಯಿ ಬಂದಿದ್ರಿಂದ ಆಟೋ ಬಿಲ್ಲ ಕಡೆಯವರೆಲ್ಲರೂ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ರೂಮ್ ಡೋರ್ ಓಪನ್ ಮಾಡಿದಂಥ ಜೋಶಿಗೆ ಫುಲ್ ಶಾಕ್ ಆಗೋಗುತ್ತೆ. ಯಾಕೆ ಅಂತಂದರೆ ಮನೆಗೆ ಹೋಗಿ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದಂಥ ಚೆರ್ರಿ ಬೆಡ್ರೂಮ್ನಲ್ಲಿ ಹ್ಯಾಂಗ್ ಮಾಡ್ಕೊಂಡು ಸ್ಯೂಸೈಡ್ ಮಾಡ್ಕೊಂಡಿರ್ತಾರೆ. ಹಾಗೆ ನೆಕ್ಸ್ಟ್ ಡೇ ಚೆರ್ರಿ ಕೇಸಿನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಂಥ ಇನ್ಸ್ಪೆಕ್ಟರು ಇದೊಂದು ಸ್ಯೂಸೈಡು, ಅವ್ರ ತಂದೆಗೆ ಒಂದು ಡೆತ್ ನೋಟ್ನ ಕಳಿಸಿ ಪ್ರೀತಿಗೆ ಒಪ್ಕೊಂಡೇ ಇದ್ದಿದ್ದರಿಂದ ಸ್ಯೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಕೇಸ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಚೆರ್ರಿ ಬಾಡಿನ ತೊಗೊಂಡು ಹೋಗಬೇಕಾದ್ರೆ ಚೆರ್ರಿ ತಂದೆ ಕೂಡ ತುಂಬಾ ದುಃಖ ಅನುಭವಿಸ್ತಾರೆ. ಹಾಗೆಯೇ ಈ ಕಡೆ ವೆಟ್ರಿವೇಲ್ನ ತೋರಿಸ್ತಾರೆ. ಫೈನಾನ್ಸ್ ಮಿನಿಸ್ಟರ್ ರಂಗಸ್ವಾಮಿ ಅವ್ರ ಹತ್ರ ಮಾತಾಡೋವಾಗ 500 ಕೋಟಿ ಹಾರ್ಡ್ ಕ್ಯಾಶ್ನ ಕೊಡ್ತಾ ಇದ್ದೀವಿ, ಮಿಕ್ಕಿದಂಥ 1000 ಕೋಟಿ ಈ MLAಗಳೆಲ್ಲರೂ ಕೂಡ ಗವರ್ನರ್ ಹತ್ರ ಮೀಟ್ ಮಾಡಿ ಎಕ್ಸೆಪ್ಟೆನ್ಸ್ ಲೆಟರ್ ಕೊಟ್ಮೇಲೆ ಕೊಡೋಣ ಅನ್ನೋವಾಗ ರಂಗಸ್ವಾಮಿ MLAಗಳನ್ನೆಲ್ಲರೂ ಕೂಡ ವಾಪಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳೋದಕ್ಕೋಸ್ಕರ CM ಎಲ್ಲ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆಗ್ಲೇ ಅಲ್ಲಿಗೆ ಬಂದಂಥ ವೆಟ್ರಿವೇಲ್ ಕಡೆಯ ವ್ಯಕ್ತಿ ಚೆರ್ರಿ ಸಾಯೋದಕ್ಕೂ ಮುಂಚೆ ICB ಬ್ಯಾಂಕ್ನ ಮ್ಯಾನೇಜರ್ ಆಗಿರೋ ಅಂತ ಇಂದುಲೇಖನ ಮೀಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಮ್ಮ ಅಕೌಂಟ್ಸ್ ಎಲ್ಲದೂ ಕೂಡ ಅಲ್ಲೇ ಇರೋದು ಅಂತ ಹೇಳಿದ್ರಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಒಂದು ಕ್ಷುಲ್ಲಕ ಕಾರಣ ಕೊಟ್ಟು ಇಂದುಲೇಖನ ಟರ್ಮಿನೇಟ್ ಮಾಡ್ತಾರೆ. ಇದರಿಂದ ಇಂದುಲೇಖಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗೇನೆ ಕೊಟ್ಟಂತ ಫೆಸಿಲಿಟೀಸ್ ಎಲ್ಲದನ್ನು ಕೂಡ ಇಸ್ಕೊಂಡಿದ್ರಿಂದ ಇಂದುಲೇಖ ಬಸ್ನಲ್ಲಿ ಬರುವಾಗ ಇಂದುಲೇಖ ಮೇಲೆ ಅಟ್ಯಾಕ್ ಆಗುತ್ತೆ. ಇಂದುಲೇಖ ಆಲ್ರೆಡಿ ಜೋಶ್ಗೆ ಕಾಲ್ ಮಾಡಿದ್ರಿಂದ ಬಸ್ ಮೇಲೆ ಅಟ್ಯಾಕ್ ಆಗಿರೋಂಥ ವಿಷಯ ಜೋಶ್ಗೆ ಗೊತ್ತಾಗುತ್ತೆ. ಸೊ ಕರೆಕ್ಟ್ ಟೈಮ್ಗೆ ಇಂದುಲೇಖನ ಸೇವ್ ಮಾಡಿ ಮನೆ ಕರ್ಕೊಂಡು ಹೋಗ್ತಾರೆ. ಸೊ ಅಷ್ಟರೊಳಗಾಗ್ಲಿ ಜೋಶ್ಗೆ ಅರ್ಥ ಆಗಿರುತ್ತೆ ಇದೆಲ್ಲದೂ ಕೂಡ ಪ್ಲಾನ್ ಮಾಡಿ ಮರ್ಡರ್ ಮಾಡಬೇಕು ಅಂತಾನೆ ಮಾಡ್ತಾ ಇರೋದು ಅಂತ ಮಾತಾಡ್ತಾ ಇರೋವಾಗ್ಲೇ ಕರೆಕ್ಟ್ ಟೈಮ್ಗೆ ಸಿತಾರಾ ಇಂದುಲೇಖ ಮನೆಗೆ ಬರ್ತಾರೆ. ಸೊ ಸಿತಾರಾ ನಡೆದಿರೋ ಅಂಥ ಅಷ್ಟು ವಿಷಯನೂ ಕೂಡ ಇಂದುಲೇಖ ಹತ್ರ ಎಕ್ಸ್ಪ್ಲೈನ್ ಮಾಡಿ ಹಾಗೇನೆ ಚೆರ್ರಿ ಕಲೆಕ್ಟ್ ಮಾಡಿರೋ ಅಂಥ ಅಷ್ಟು ಡಾಕ್ಯುಮೆಂಟ್ಸ್ನು ಕೂಡ ಇಂದುಲೇಖ ಕೈಲಿ ಕೊಡ್ತಾರೆ. ಸೊ ಇದೆಲ್ಲದಕ್ಕೂ ವೆಟ್ರಿವೇಲೇ ಕಾರಣ ಅಂತ ಹೇಳ್ತಾರೆ. ಹಾಗೇನೆ ಚೆರ್ರಿದು ಸ್ಯೂಸೈಡ್ ಅಲ್ಲ ಮರ್ಡರ್ ಅಂತ ಕೂಡ ಹೇಳ್ತಾರೆ. ಹಾಗೆ ನಮ್ಗೆ ಇಲ್ಲೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಜೋಶ್ ಜೊತೆ ಮಾತಾಡಿದಂಥ ಚೆರ್ರಿ ಸೀದಾ ಜೋಶ್ ಇರೋಂಥ ಫ್ಲ್ಯಾಟಿಗೆ ಬರ್ತಾರೆ. ಅದು ಕೂಡ ಸಿತಾರಾ ಜೊತೆ ಮಾತಾಡ್ಕೊಂಡೇನೆ. ಆಗ್ಲೇನೆ ಜೋಶ್ನ ತಾಯಿ ಕೂಡ ವಾಕಿಂಗಿಗೆ ಅಂತ ಹೇಳಿ ಹೋಗ್ತಾರೆ. ಸಿತಾರಾ ತುಂಬಾ ಭಯ ಪಡ್ಕೊಂಡು ಚೆರ್ರಿಗೆ ನೀನ್ ಸೇಫ್ ಆಗಿದ್ಯಾ ಅಂತ ಕೇಳ್ತಾ ಇರೋವಾಗ ನಾನು ಸೇಫ್ ಆಗಿದ್ದೀನಿ ನೋಡು ಅಂತ ಹೇಳಿ ವಿಡಿಯೋ ಕಾಲ್ನಲ್ಲಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ನಾನು ಇವಾಗ ಜೋಶ್ ಅಣ್ಣನ ಮನೆಯಲ್ಲಿ ಇದ್ದೀನಿ ಅಂತಂದ್ರೆ ಅವರೇ ನನ್ನನ್ನು ಕಾಪಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆಗ್ಲೇ ಡೋರ್ ನಾಕ್ ಆಗಿದ್ದ ಸೌಂಡ್ ಕೇಳಿಸಿ ಬಾಗ್ಲು ತೆಗಿವಾಗ ಬಾಗ್ಲತ್ರ ವೆಟ್ರಿವೇಲ್ ಕಡೆಯ ವ್ಯಕ್ತಿಗಳು ಇರ್ತಾರೆ. ಅವರೆಲ್ಲರೂ ಕೂಡ ತುಂಬಾನೇ ಭೀಕರವಾಗಿ ಚೆರ್ರಿನ ಹ್ಯಾಂಗ್ ಮಾಡಿ ಸಾಯಿಸ್ಬಿಡ್ತಾರೆ. ಇದೆಲ್ಲದೂ ಕೂಡ ಲೈವ್ ಅಲ್ಲೇನೆ ಸಿತಾರಾ ನೋಡ್ತಾ ಇರ್ತಾರೆ. ಹಾಗೆ ಆ ಫೋನ್ ಕಾಲ್ನ ಡಿಸ್ಕನೆಕ್ಟ್ ಮಾಡಿದ್ರು ಕೂಡ ಅವ್ರು ನನ್ನ ಎಲ್ಲಿ ಅಟ್ಯಾಕ್ ಮಾಡ್ತಾರೋ ಅಂತ ನಂಗೆ ತುಂಬ ಭಯ ಆಗ್ತಾ ಇದೆ. ನೆಕ್ಸ್ಟ್ ಫ್ಲೈಟ್ಗೆ ನಾನು ದುಬೈಗೆ ಹೋಗ್ತಾ ಇದ್ದೀನಿ, ಇದಿಷ್ಟು ಡಾಕ್ಯುಮೆಂಟ್ಸು ನಿಮ್ಮ ಕೈ ಸೇರಬೇಕು ಅನ್ನೋದೇ ಚೆರ್ರಿಯ ಕೊನೆ ಆಸೆ ಆಗಿತ್ತು ಅಂತ ಹೇಳಿ ಅಷ್ಟು ಡಾಕ್ಯುಮೆಂಟ್ಸ್ನ ಇಂದುಲೇಖ ಕೈಲಿ ಕೊಟ್ಟು ಸಿತಾರಾ ಅವಳ ಫ್ರೆಂಡ್ ಜೊತೆಗೆ ನೆಕ್ಸ್ಟ್ ನಂಗೆ ದುಬೈ ಫ್ಲೈಟ್ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಆಗಲೇ ಜೋಶು ವೆಟ್ರಿವೇಲ್ ಯಾರಿರ್ಬೋದು ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡೋವಾಗ ಆಂಡ್ರ್ಯೂ ಜೋಶ್ಗೆ ಕಾಲ್ ಮಾಡಿ ಇದೆಲ್ಲದಕ್ಕೂ ಕಾರಣ ವೆಟ್ರಿವೇಲೆ, ಅವನೊಂಥರ ಸೈಕೋ, ಅವ್ನು ಹೇಳಿದ್ದಕ್ಕೆ ಮೇಡಮ್ಗೆ ಕೆಲಸ ಹೋಗಿದ್ದು, ಆದಷ್ಟು ಬೇಗ ನೀವು ಮುಂಬೈಯಿಂದ ದೂರ ಹೋಗೋದೇ ಬೆಸ್ಟು, ಅವ್ನ ಕೈಗೇನಾದ್ರು ಸಿಗಾಕೊಂಡ್ರೆ ನಿಮ್ಮನ್ನು ಯಾರನ್ನೂ ಕೂಡ ಜೀವ ಸಹಿತ ಬಿಡೋದಿಲ್ಲ ಅಂತ ಹೇಳಿದ್ರಿಂದ ಜೋಶ್ ಕೂಡ ಸರಿ ಅಂತ ಅನ್ಕೊಂಡು ಊರು ಬಿಟ್ಟು ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ. ಆದರೆ ಇಂದುಲೇಖ ನನಗೆ ಸಫಿಷಿಯೆಂಟ್ ಪೊಲೀಸ್ನವ್ರ ಪರಿಚಯ ಇದೆ ಅಂತ ಹೇಳಿ ಸುಕುಮಾರ್ ಅವ್ರಿಗೆ ಕಾಲ್ ಮಾಡ್ತಾಳೆ. ಆಗಲೇ ಬಂದಂಥ ಸುಕುಮಾರು ನನಗೆ ಅರ್ಜೆಂಟ್ ಮೀಟಿಂಗ್ ಇರೋದ್ರಿಂದ CI ಶಕ್ತಿವೇಲ್ ಅಂತ ಇವರು ಕೂಡ ನಂಬಿ
ನಂಬಿಕಸ್ಥ ಪೊಲೀಸ್ನವರು. ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಬರೆಸ್ತಾ ಇರಿ, ರಿಜಿಸ್ಟರ್ ಆಗೋಷ್ಟ್ರೊಳಗಡೆ ನಾನು ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಸರಿ ಅನ್ಕೊಂಡಂತ ಇವರಿಬ್ರು ಕೂಡ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಬರ್ಸೋವಾಗ ಇದಕ್ಕೆಲ್ಲ ಕಾರಣ ವೆಟ್ರಿವೇಲ್ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಕೂಡ ಇದೆ ಅಂತ ಹೇಳ್ತಿದ್ರು ಕೂಡ CI ಶಕ್ತಿವೇಲ್ ಮಾತ್ರ ಉಲ್ಟಾ ಹೊಡೆದು ಇಡೀ ಕೇಸ್ನ ಇಂದುಲೇಖ ಹಾಗೆ ಜೋಶ್ ಮೇಲೆ ಹಾಕೋದಕ್ಕೆ ನೋಡ್ತಾರೆ. ನಿನ್ನ ಬಾಯ್ ಫ್ರೆಂಡ್ ಸತ್ತಿನ್ನೂ ಕೂಡ ಸ್ವಲ್ಪ ದಿವಸ ಆಗಿಲ್ಲ, ಅಷ್ಟು ಬೇಗ ಹೊಸ ಬಾಯ್ ಫ್ರೆಂಡ್ ಜೊತೆಗೆ ಸ್ಟೇಷನಿಗೆ ಬಂದಿದ್ಯಾ. ಹಾಗೆಯೇ ನಿನ್ನ ಬಾಯ್ ಫ್ರೆಂಡ್ ಚರಿ ಸತ್ತಿರೋದು ಕೂಡ ಜೋಶ್ ಫ್ಲ್ಯಾಟಲ್ಲೇ ಆಗಿರೋದ್ರಿಂದ ನಿಮ್ಮಿಬ್ರಿಗೂ ಸಂಬಂಧ ಇದ್ದು ನೀವಿಬ್ಬರೇ ಸೇರ್ಕೊಂಡು ಅವನೊಂದು ಸಾಯಿಸಿದಿರಲ್ವಾ ಅಂತ ಕೇಳ್ತಾ ಇರೋವಾಗ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂಥ ಇಂದುಲೇಖಾಗೆ ಬೇಜಾರಾಗಿ ಸುಕುಮಾರ್ಗೆ ಫೋನ್ ಮಾಡೋಕೆ ನೋಡಿದ್ರೆ ಸುಕುಮಾರ್ ವೆಟ್ರಿವೇಲ್ ಜೊತೆಗೆ ಸ್ಟೇಷನಿಗೆ ಬರ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಇಡೀ ಡಿಪಾರ್ಟ್ಮೆಂಟೇ ವೆಟ್ರಿವೇಲ್ ಕಡೆಗಿರುತ್ತೆ. ವೆಟ್ರಿವೇಲ್ ಬಂದು ಮಾತಾಡೋವಾಗ ಆಲ್ರೆಡಿ ಇವರಿಬ್ರು ಕೈಗೂ ಡಾಕ್ಯುಮೆಂಟ್ಸ್ ತಂದ್ಕೊಟ್ಟೋದಂತ ಸಿತಾರಾ ಹಾಗೆ ಅವನ ಫ್ರೆಂಡು ಕೂಡ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದಾರೆ ಅನ್ನೋ ವಿಷಯ ನ್ಯೂಸ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹಾಗೆ ವೆಟ್ರಿವೇಲ್ ಇಲ್ಲಿರೋ ಅಂತ ಇವರಿಬ್ರು ಕೂಡ ಸಾಯಿಸ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಸ್ಟೇಷನಲ್ಲಿ ಒಂದು ದೊಡ್ಡ ಫೈಟಿಂಗೇ ನಡೆಯುತ್ತೆ. ಜೋಶ್ ತುಂಬ ಕಷ್ಟಪಟ್ಟು ಇಂದುಲೇಖನ ಕಾಪಾಡಿಕೊಂಡು ಸ್ಟೇಷನಿಂದ ಅವ್ರದೇ ವೆಹಿಕಲಲ್ಲಿ ಆಚೆ ಬರ್ತಾರೆ. ಅಷ್ಟರೊಳಗಾಗಲೇ ಸ್ಟೇಷನ್ ಅವರು ಎಲ್ಲ ಕಡೆನೂ ಕೂಡ ನಂಬರ್ ಪ್ಲೇಟ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ, ಎಲ್ಲಾದರೂ ಸಿಕ್ಕಿದ್ರೆ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅಂತ. ಹಾಗೆಯೇ ಫ್ಲ್ಯಾಟ್ನಲ್ಲಿರೋ ಅಂಥ ಜೋಶ್ನ ತಾಯಿ ಹಾಗೆ ಮನೆಯಲ್ಲಿರೋ ಅಂಥ ಇಂದುಲೇಖ ತಂಗಿನ ವೆಟ್ರಿವೇಲ್ ಟಾರ್ಗೆಟ್ ಮಾಡ್ತಾರೆ. ಅಷ್ಟರೊಳಗಾಗ್ಲೇ ಜೋಶ್ನ ತಾಯಿಗೆ ಕಾಲ್ ಮಾಡಿ ಒಂದು ಪ್ಲಾನ್ ಮಾಡಿದ್ರಿಂದ ಜೋಶ್ ತಾಯಿ ಗ್ಯಾಸ್ ಮೇಲ್ಗಡೆ ಒಂದು ಹಂಚಿಟ್ಟು ಅದರೊಳಗಡೆ ಪರ್ಫ್ಯೂಮ್ ಹಾಕ್ತಾರೆ. ಕರೆಕ್ಟ್ ಟೈಮ್ನಲ್ಲಿ ಬ್ಲಾಸ್ಟ್ ಆಗಿದ್ರಿಂದ ಅಪಾರ್ಟ್ಮೆಂಟ್ನಲ್ಲಿರೋರು ಎಲ್ಲರೂ ಕೂಡ ಮನೆಯಿಂದ ಆಚೆ ಬರ್ತಾರೆ. ಯಾಕೆ ಅಂತಂದ್ರೆ ಫೈರ್ ಎಕ್ಸಿಸ್ಟ್ ಸೈರನ್ ಆನ್ ಆಗಿದ್ರಿಂದ. ಸೊ ಈ ಪ್ಲಾನ್ ಅಂತೂ ಸಖತ್ತಾಗಿದೆ, ಹಾಗೆಯೇ ತುಂಬಾ ಎಕ್ಸೈಟಿಂಗ್ ಆಗಿ ಕೂಡ ತೋರಿಸಿದ್ದಾರೆ. ಹಾಗೆ ಈ ಕಡೆ ಇಂದುಲೇಖ ಸಿಸ್ಟರ್ನ ಹೇಗಾದರೂ ಕಾಪಾಡಬೇಕು ಅಂತ ಆಟೋ ಬಿಲ್ಲಾನ ಇನ್ವಾಲ್ವ್ ಮಾಡ್ಕೊಳ್ತಾರೆ. ಆ ಮನೆಯಲ್ಲಿ ಆಲ್ರೆಡಿ ಕೇಡಿಗಳು ಬರೋದಕ್ಕೂ ಮುಂಚೆ ಆಟೋ ಬಿಲ್ಲಾ ಕಡೆಯವರು ಸುಮ್ಮನೆ ಕುತ್ಕೊಂಡಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದಂಥ ಕೇಡಿಗಳೆಲ್ಲರೂ ಕೂಡ ಹೊರಟೋದ್ಮೇಲೆ ಆಟೋ ಬಿಲ್ಲಾ ಇಂದುಲೇಖ ಸಿಸ್ಟರ್ನ ಕಾಪಾಡಿಕೊಂಡು ಜೋಶ್ ಇರೋಂಥ ಪ್ಲೇಸಿಗೆ ಬರ್ತಾರೆ. ಹಾಗೆ ಹೇಗಾದರೂ ಸರಿ ಹೇಗೆ ತಪ್ಪಿಸ್ಕೊಂಡು ಕೇರಳಗೆ ಹೋಗೋದು ಅಂತ ಯೋಚಿಸ್ತಾ ಇರೋವಾಗ ಆಟೋ ಬಿಲ್ಲಾ ನನ್ನ ಕಾರ್ನ ತಗೊಂಡು ಸಿಟಿಯಿಂದ ಹೊರಗಡೆ ಕಾರ್ ಕಂಟೈನರ್ ಕೇರಳಗೆ ಹೋಗ್ತಾ ಇದೆ, ಸೊ ನೀವು ಅದ್ರಲ್ಲಿ ತಪ್ಪಿಸ್ಕೊಳ್ಬೋದು ಅಂತ ಹೇಳಿ ಕಳಿಸ್ತಾರೆ. ಸರಿ ಅನ್ಕೊಂಡಂತ ಅವರೆಲ್ಲರೂ ಕೂಡ ತಪ್ಪಿಸ್ಕೊಂಡು ಅಲ್ಲಿಂದ ಹೋಗೋವಾಗ ಆಟೋ ಬಿಲ್ಲಾ ಹಿಡಿದಂತ ವೆಟ್ರಿವೇಲ್ ಅವರೆಲ್ಲರೂ ಕೂಡ ಎಲ್ಲಿ ತಪ್ಪಿಸ್ಕೊಂಡು ಹೋದ್ರು ಅಂತ ನೋಡ್ತಾ ಇದ್ರೆ ಅವ್ರು ನೋಡಿದ್ರೆ ಆಟೋ ಬಿಲ್ಲಾಗೂ ಕೂಡ ಕೈ ಕೊಟ್ಟು ಸೀದಾ ಇನ್ಸ್ಪೆಕ್ಟರ್ ಸುಕುಮಾರ್ ಮನೆಗೆ ಹೋಗ್ತಾರೆ. ಹಾಗೆ ಸುಕುಮಾರ್ನ ಬೆದರಿಸಿ ಅವರೆಲ್ಲರೂ ಕೂಡ ಸುಕುಮಾರ್ ಜೀಪ್ನಲ್ಲಿ ಹತ್ಕೊಂಡು ತಪ್ಪಿಸ್ಕೊಂಡು ಹೋಗೋವಾಗ ಸುಕುಮಾರ್ ಕೊಟ್ಟಂತ ಸಿಗ್ನಲಿಂದ CI ಶಕ್ತಿವೇಲ್ಗೆ ವಿಷಯ ಗೊತ್ತಾಗೋಗುತ್ತೆ. ಫೈನಲಿ ಅವರೆಲ್ಲರೂ ಕೂಡ ತಪ್ಪಿಸ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ. ಆದಂಥ ಒಂದು ಆಕ್ಸಿಡೆಂಟ್ನಲ್ಲಿ ಕಾರ್ ಜಖಮ್ ಆಗೋಗುತ್ತೆ. ಸೊ ಈ ಜಖಮ್ನಲ್ಲಿ ಇಂದುಲೇಖನ ಮಾತ್ರ ಕಿಡ್ನಾಪ್ ಮಾಡಿಕೊಂಡು ವೆಟ್ರಿವೇಲ್ ಕರ್ಕೊಂಡು ಹೋಗ್ತಾರೆ. ಇನ್ನೇನು ಕಾರ್ ಬ್ಲಾಸ್ಟ್ ಆಗೋದ್ರಲ್ಲಿರುತ್ತೆ ಅಷ್ಟರೊಳಗಾಗ್ಲೇ ಜೋಶ್ ಕಾರಿಂದ ಅವ್ರ ತಾಯಿನ ಹಾಗೇನೆ ನೀರುನ ಕಾಪಾಡಿ ಅವರಿಬ್ರು ಕೂಡ ಆಂಡ್ರೂ ಕೈಲಿ ಒಪ್ಸಿ ಹೇಗಾದ್ರೂ ಸರಿ ಇಂದುಲೇಖನ ಕಾಪಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹಾಗೇನೆ ವೆಟ್ರಿವೇಲ್ ಇಂದುಲೇಖ ಇಬ್ರು ಕೂಡ ಮಾತಾಡೋವಾಗ ನಿಂತರನೇ ನಿದ್ರೆ ಮಾಡ್ದೇ ಕಾಯ್ತಾ ಇರೋಂಥ ಈ ಸಿಟಿನಲ್ಲಿ ಮತ್ತೊಬ್ಬ ಪರ್ಸನ್ ಇದ್ದಾರೆ, ಅದೇ CM ಅಂತ ಹೇಳ್ತಾರೆ. ಸೊ ಇಲ್ಲಿ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದ್ರೆ ಆಲ್ರೆಡಿ CMಗೆ 1 ಗಂಟೆ ಮುಂಚೆನೆ ವೆಟ್ರಿವೇಲ್ ವಿರುದ್ಧ ಇರುವಂತ ಅಷ್ಟು ಸಾಕ್ಷಿಗಳು ಕೂಡ ಹೋಗಿರೋದ್ರಿಂದ ಇಡೀ ಡಿಪಾರ್ಟ್ಮೆಂಟೇನೆ ದುಡ್ಡನ್ನ ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಅಂತ ನೋಡ್ತಾ ಇದ್ರು MLAs ಗಳಿಗೆ ಅಲ್ಲಿಗೆ ಮುತ್ತಿಗೆ ಹಾಕ್ತಾರೆ. ಹಾಗೆ ಅಲ್ಲಿರುವಂತ ಎಲ್ರೂ ಕೂಡ ಅರೆಸ್ಟ್ ಮಾಡ್ತಾರೆ. ಅಷ್ಟರೊಳಗಾಗ್ಲೇನೆ ಜೋಶ್ ಕೂಡ ಲೊಕೇಶನ್ ಅನ್ನ ಹುಡ್ಕೊಂಡು ವೆಟ್ರಿವೇಲ್ ಇರುವಂತ ಪ್ಲೇಸಿಗೆ ಬರ್ತಾರೆ. ವೆಟ್ರಿವೇಲ್ ಜನಗಳ ಜೊತೆಗೆ ಜೋಶ್ ಜೊತೆಗೆ ಒಂದು ದೊಡ್ಡ ಫೈಟಿಂಗ್ ನಡೆಯುತ್ತೆ. ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಹುಡುಗಿನ ಯಾವ ರೀತಿ ಕಟ್ ಮಾಡಿದ್ರು ಈಗ ಇಂದುಲೇಖನು ಕೂಡ ಅದೇ ರೀತಿ ಫಿಶ್ ಜೊತೆಗೆ ಕಟ್ ಮಾಡ್ಲಿಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತಾರೆ. ಅಷ್ಟರೊಳಗಾಗ್ಲೇ ಅಲ್ಲಿಗೆ ಬಂದಂತ ಜೋಶ್ ಇಂದುಲೇಖನ ಕಾಪಾಡ್ತಾರೆ. ಹಾಗೇನೆ ವೆಟ್ರಿವೇಲ್ ನಿನ್ನ ತಾಯಿನಲ್ಲಿ ಕಾಪಾಡೋದ್ರ ಬದಲು ಇಂದುಲೇಖನ ಇಲ್ಲಿ ಕಾಪಾಡೋದಕ್ಕೋಸ್ಕರ ಇಲ್ಲಿ ಬಂದಿದೆಯಲ್ಲ ಆಂಡ್ರೂ, ಆಲ್ರೆಡಿ ನನಗೆ ವಿಷಯ ತಿಳಿಸಿರೋದ್ರಿಂದ ನಮ್ಮ ಕಡೆ ಜನರೆಲ್ಲರೂ ಕೂಡ ನಿಮ್ಮ ತಾಯಿ ಹಾಗೆ ನಿನ್ನ ತಂಗಿನ ಸಾಯಿಸೋದಕ್ಕೆ ಅಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆಗ್ಲೇ ಜೋರಾಗಿ ನಗಾಡ್ದಂಥ ಜೋಶ್ ಆಂಡ್ರೂಗೆ ಆ ರೀತಿ ಫೋನ್ ಮಾಡು ಅಂತ ಹೇಳಿದ್ದೆ ನಾನು ಅಂತ ಹೇಳ್ತಾರೆ. ಈಗ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಆಲ್ರೆಡಿ ಜೋಶ್ ತಾಯಿ ಇರೋವಂಥ ಪ್ಲೇಸಿಗೆ ಇಂದುಲೇಖ ಅಣ್ಣ ಮೊದಲೇ ಮಿಲಿಟ್ರಿ ಅವರು, ಇಡೀ ಕಮಾಂಡೋಸೇ ಅವರಿಬ್ರು ಕಾಪಾಡೋದಕ್ಕೋಸ್ಕರ ಅಲ್ಲಿ ಬಂದಿರ್ತಾರೆ. ಹಾಗೇನೆ ಇಲ್ಲಿ ಒಂದು ದೊಡ್ಡ ಫೈಟಿಂಗೇ ನಡೆಯುತ್ತೆ. ಸೊ ಈ ಫೈಟಿಂಗ್ನಲ್ಲಿ ಜೋಶ್ ಕಷ್ಟಪಟ್ಟು ವೆಟ್ರಿವೇಲ್ನ ಸಾಯಿಸಿ ಇಂದುಲೇಖನ ಕಾಪಾಡಿಕೊಂಡು ಹಾಗೇನೆ ತಾಯಿ ಹಾಗೇನೆ ಇಂದುಲೇಖ ಸಿಸ್ಟರ್ ಜೊತೆಗೆ ಕೇರಳಗೆ ಬರ್ತಾರೆ. ಸೊ ಅವರೆಲ್ಲರೂ ಕೂಡ ಕೂತು ಮಾತಾಡೋವಾಗ ಬೆಲ್ ರಿಂಗ್ ಆಗಿದ್ದ ಸೌಂಡ್ ಆಗುತ್ತೆ. ಸೊ ಅಲ್ಲಿ
ಒಂದು ಪಾರ್ಸಲ್ ಇರುತ್ತೆ, ಹಾಗೆ ಅದರೊಳಗೆ ಲೆಟರ್ ಕೂಡ ಇರುತ್ತೆ. ಪಾರ್ಸಲಲ್ಲಿ ಏನಿದೆ ಅಂತ ನೋಡಿದಂಥ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಯಾಕೆಂದರೆ ಆ ಪಾರ್ಸಲ್ನಲ್ಲಿ ಆ್ಯಂಡ್ರೂ ತಲೆನ ಕತ್ತರಿಸಿ ಇಟ್ಟಿರ್ತಾರೆ. ಹಾಗೆ ಆ ಲೆಟರ್ನಲ್ಲಿ ನಿನಗೆ ನನ್ನ ಗಿಫ್ಟ್ ಇಷ್ಟ ಆಯಿತು ಅನ್ಸುತ್ತೆ. ಇಷ್ಟು ದೊಡ್ಡ ಸಮುದ್ರದಲ್ಲಿ ಒಂದು ಚಿಕ್ಕ ಮೀನನ್ನು ಬೇಟೆಯಾಡಿದೀಯಾ, ನೀನಿನ್ನೂ ದೊಡ್ಡ ತಿಮಿಂಗಲನ ನೋಡಿಲ್ಲ ಅನ್ಸುತ್ತೆ, ಆದಷ್ಟು ಬೇಗ ನೋಡ್ತೀಯಾ, ನೀನಿನ್ನೂ ಕೂಡ ಚಿಕ್ಕ ಯುದ್ಧನ ಗೆದ್ದಿದ್ಯಾ, ಗೆಲ್ಲೋದಕ್ಕೆ ಇನ್ನು ದೊಡ್ಡ ಯುದ್ಧ ಬಾಕಿ ಇದೆ ಅಂತ ಹೇಳ್ತಾರೆ. ಸೊ ಮೂವಿ ನೋಡಿದ್ಮೇಲೆ ಅನ್ಸುತ್ತೆ ಪಾರ್ಟ್ 2 ಇನ್ನೂ ಬಾಕಿ ಇದೆ ಅಂತ. ಅದರಲ್ಲೂ ಕೂಡ ರಾಜ್ಬಿ ಶೆಟ್ಟಿ ಅವರ ಆ್ಯಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನೀವು ಇಲ್ಲಿವರೆಗೂ ನನ್ನ ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆದಮೇಲೆ ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಯಾರು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂಥದ್ದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.